ಫೈನಲಿ ಇಷ್ಟಪಟ್ಟು ಕಾಯ್ದಿರೋದಕ್ಕೆ ಈ ಐಸ್ ಕ್ರೀಮ್ ತಿನ್ನೋ ಪುಣ್ಯ ನನ್ಗೂ ಸಿಕ್ತು. ಹೇ ಎವ್ರಿವನ್, ನನ್ನ ಇನ್ನೊಂದು ಮಿನಿ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ವೆನ್ಸ್ಡೇ ಆಗಿದ್ದರಿಂದ ಕಾಲೇಜಿಗೆ ಕಲರ್ ಡ್ರೆಸ್. ಬೆಳಿಗ್ಗೆ ಬೇಗ ಎದ್ದು ಕಾಲೇಜಿಗೆ ರೆಡಿ ಆಗಿ ಕಾಲೇಜ್ ಹೊರಟೆ. ಯಾವಾಗ್ಲೂ ಈ ಲಕ್ಷ್ಮಿ ಆನೆ ಕಾಣಿಸೋದು, ಆದ್ರೆ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ಮುಂದೆ ಹೋಗ್ಬಿಡ್ತೀವಿ. ಫೈನಲಿ ಆನೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಬಿಟ್ಟೆ. ಈ ಆಮ್ಚಿ ಐಸ್ ಕ್ರೀಮ್ ತಿನ್ನೋದೇ ನಂದು ಒಂದ್ ಕನ್ಸ್ ಅನ್ಕೋಬಿಟ್ಟು ಎಷ್ಟು ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ 15 to 20 ಡೇಸ್ ಇಂದ ವೈರಲ್ ಆದಾಗಿಂದ ಈ ಐಸ್ ಕ್ರೀಮ್ ತಿನ್ಬೇಕಂತ ಕಾಯ್ತಾ ಇದ್ದೆ. ಜಿಪ್ಟೋದಲ್ಲಿ ಒಂದ್ರಲ್ಲೇ ಅವೈಲಬಲ್ ಇರೋದು, ಆದ್ರೂ ನೋಡಿದಾಗೆಲ್ಲ ಔಟ್ ಆಫ್ ಸ್ಟಾಕ್ ಅಂತಾನೆ ತೋರಿಸಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ ಆಪ್ ನ ಓಪನ್ ಮಾಡಿ ನೋಡಿದ್ರೆ ರೀಸ್ಟಾಕ್ ಆಗಿದೆ ಅಂತ ತೋರಿಸಿ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವಾಗ್ಲೇನೆ ಆರ್ಡರ್ ಮಾಡಿ ಅದನ್ನ ನಮ್ಮ ಅಜ್ಜಿ ಮನೆಗೆ ತಗೊಂಡ್ ಬಂದೆ. ಮನೆಗೆ ಬರ್ಬೇಕಾದ್ರೆ ತಗೊಂಡ್ ಬಂದೆ. ಇಷ್ಟ ಆಯ್ತು ಐಸ್ ಕ್ರೀಮ್. ಟೇಸ್ಟ್ ಚೆನ್ನಾಗಿತ್ತು, ತಿಂದೆ ಅನ್ನೋ ಒಂದ್ ಖುಷಿ. ನನ್ಗೆ ಏನಾದ್ರೂ ತಿನ್ಬೇಕಂತ ಅನ್ಸಿದ್ರೆ ನಾನು ತಿನ್ಲಿಲ್ಲ ಅಂದ್ರೆ ಕನ್ಸಲೆಲ್ಲ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಅವರೇ. ಐಸ್ ಕ್ರೀಮ್ ತಿನ್ನೋದು ಒಂದ್ ಖುಷಿ ಆದ್ರೆ ಕ್ಯಾಲರೀಸ್ ಬರ್ನ್ ಮಾಡೋದು ಇನ್ನೊಂದ್ ಕಡೆ ಕಷ್ಟ. 1 hour ವಾಕ್ ಮಾಡ್ಕೊಂಡು ಮನೆಗ್ ಬಂದ್ವಿ. ನೈಟ್ ಸ್ಕಿನ್ ಕೇರ್ ಮುಗಿಸ್ಕೊಂಡು ಮಲ್ಕೊಂಡಿದ್ದಾಯ್ತು. ಓಕೆ ಬಾಯ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ.